ಬಂದ್ಯಾ? ಬಾ, ನಿನಗೋಸ್ಕರನೇ ಕಾಯ್ತಾ ಇದ್ದೆ. ನಾನು ಹೇಳಿದ ಕೆಲಸವನ್ನೆಲ್ಲ ಮಾಡಿ ಮುಗಿಸಿದೆ ತಾನೆ? ಇಲ್ಲದಿದ್ರೆ ಹೇಳು, ಈಗಲೇ ಶಾಪ ಕೊಟ್ಬಿಡ್ತೀನಿ. ನಿನ್ನ ಗಂಡನ ಕಾಲುಗಳು ಶಾಶ್ವತವಾಗಿ ಕಲ್ಲಾಗಿ ಹೋಗ್ಬೇಕು, ಹಾಗೆ ಮಾಡ್ತೀನಿ. ಅಯ್ಯಯ್ಯೋ, ಹಂಗೆಲ್ಲ ಮಾಡ್ಬೇಡ. ನೀನು ನನ್ನ ಪಾಲಿನ ದೇವ್ರಿದ್ದಂಗೆ. ನನ್ನ ಗಂಡನ್ನ ನೀನೇ ಸರಿ ಮಾಡಬೇಕು. ಅವರು ನನ್ನ ಕಣ್ಮುಂದೆ ಓಡಾಡಬೇಕು. ಅದಕ್ಕೆ ನೀನು ಹೇಳಿದ ಕೆಲಸ ತಪ್ಪು ಅಂತ ಅನ್ಸಿದ್ರು ನಾನು ಮಾಡಿದ್ದೀನಿ. ಇಲ್ಲಿ ನೋಡು, ಅವ್ರ ಮನೆ ತಂದಿರೋ ಒಡವೆ ಗಂಟು. ಬೇಗ ನನ್ನ ಗಂಡನ್ನ ಸರಿ ಮಾಡು. ಅವ್ರು ಆರೋಗ್ಯವಾಗಿರೋದನ್ನ ನಾನು ನೋಡಬೇಕು. ಈ ಜನ್ಮಕ್ಕೆ ಅಷ್ಟೇ ಸಾಕು. ಅದನ್ನ ನಾನು ಮಾಡ್ತೀನಿ, ಅದರಲ್ಲಿ ಎರಡು ಮಾತಿಲ್ಲ. ಎಲ್ಲಿ ಕೊಡುವ ಗಂಟನ? ಯಾರ ಜೊತೆ ಇಷ್ಟೊತ್ತಲ್ಲಿ ಮಾತಾಡ್ತಿದೀಯಾ? ಯಾರೇ ಅವನು? ಯಾರಿದ್ದಾರೆ ಹೊರಗೆ? ಯಾರಿದ್ದಾರೆ ಅಲ್ಲಿ? ಕೊಡು. ನೋಡು, ಇದನ್ನೆಲ್ಲ ನಾನು ನಿನಗೆ ಕೊಡಕ್ಕೆ ಅಂತಾನೆ ತಂದಿರೋದು. ಇದರಲ್ಲಿ ಗುಲ್ಗಿಂಜಿ ಚಿನ್ನನು ನನಗೆ ಬೇಡ. ಇದನ್ನೆಲ್ಲ ನಿನ್ಗೆ ಕೊಡ್ತೀನಿ. ಹಾಗಿದ್ಮೇಲೆ ಈಗಲೇ ನನ್ನ ಪಾದದ ಮೇಲೆ ಚಿನ್ನ ಹಾಕಿ ಬೇಡ್ಕೊ. ನನ್ನ ಪಾದಾನೇ ಶಿವನ ಪಾದ ಅಂತ ಭಾವಿಸು. ನಿನ್ನ ಗಂಡನ ರೋಗವನ್ನ ನಾನು ಗುಣಪಡಿಸ್ತೀನಿ. ಮೊದಲು ನನ್ನ ಗಂಡನ ರೋಗನ ಸರಿ ಮಾಡು, ಆಮೇಲೆ ಈ ಒಡವೆನೆಲ್ಲ ನಿನ್ಗೆ ಕೊಡ್ತೀನಿ. ಅಷ್ಟೇ ಅಲ್ಲ, ನನ್ನ ಜೀವ ಇರೋವರೆಗೂ ನೀನೇ ದೇವ್ರು ಅಂತ ಪೂಜೆ ಮಾಡ್ತೀನಿ. ನೀನು ಹೇಳ್ದಾಗ ಕೇಳಿದ್ದೀನಿ. ದಯವಿಟ್ಟು ಇನ್ನು ತಡ ಮಾಡಬೇಡ. ನನ್ನ ಗಂಡ ಎದ್ದು ಬಂದರೆ ಅವನ ಕೈಯಿಂದನೇ ಈ ಒಡವೆನ ನಿಂಗೆ ಕೊಡಿಸ್ತೀನಿ. ಬೇಗ ನನ್ನ ಗಂಡನ ಸರಿ ಮಾಡು. ನನ್ನ ಪಾಡಿಗೆ ನಾನು ಮಾತಾಡ್ತಾನೆ ಇದ್ದೀನಿ, ನೀನು ಅವನ ಜೊತೆನೆ ಮಾತಾಡು. ನನಗೆ ಗೊತ್ತಿತ್ತು ಒಂದಲ್ಲ ಒಂದಿನ ಈ ಥರ ಕೆಲಸ ಮಾಡ್ತೀಯಂತ. ನಾಚಿಕೆ ಆಗಬೇಕು ನಿನಗೆ. ವೆಂಕಟಾಂಬ, ಓ ವೆಂಕಟಾಂಬ, ವೆಂಕಟಾಂಬ. ಬಾ ನಾಗವೇಣಿ, ಏನು ಒಂದ್ ವಾರದಿಂದ ಮನೆ ಕಡೆ ಕಾಲೇ ಇಡ್ಲಿಲ್ಲ? ಸುಮ್ನೆ ಯಾಕೆ ಬರ್ಲಿ ವೆಂಕಟಾಂಬ? ಬಂದ ಪುಟ್ಟ ಹೋದ ಪುಟ್ಟ ಅಂತ ಇರ್ಬಾರ್ದಲ್ವೇ? ಅಂದ್ರೆ ಈಗೇನೋ ಸುದ್ದಿ ತಂದಿದ್ಯಾ ಅಂತ ಆಯ್ತು. ಯಾಕೆ? ನಿಮ್ಮನೆ ಸುದ್ದಿ ನಿಮ್ಗೆ ಗೊತ್ತಿಲ್ವೇ? ನಮ್ಮನೆದೆ. ಹೌದು ಮತ್ತೆ, ಆ ಕೌಶಿಕಿ ನಿಮ್ಮನೆ ಕೇಳಿಸ್ತೋಳು ಅಂದ್ಮೇಲೆ ಅವಳ ಸುದ್ದಿ ನಿಮ್ಗೂ ಸಂಬಂಧಪಟ್ಟಂಗಲ್ವೇ? ಯಾಕೆ ನಾಗವೇಣಿ, ಕೌಶಿಕಿಗೇನಾಯ್ತು? ಇವತ್ ಮನೆ ಕೆಲ್ಸಕ್ಕೂ ಬಂದಿಲ್ಲ. ಪಾಪ, ಅವಳ ಗಂಡನ ಸಮಸ್ಯೆ ಬಿಗಡಾಯಿಸಿರ್ಬೇಕು. ಅದಕ್ಕೆ ಮನೆ ಕೆಲಸ ಎಲ್ಲ ನಾನೇ ಮಾಡ್ಕೊಂಡೆ ಅಂತೀನಿ. ಕೆಲ್ಸದ ಮನೆ ಹಾಳಾಯ್ತು. ಸದ್ಯ ನಿನ್ ಸಂಸಾರ ಉಳಿತಲ್ಲ, ಖುಷಿ ಪಡು. ಮೊದಲೇ ಹೇಳಿದ್ದೆ ನಾನು, ಕೆಲ್ಸದವ್ರನ್ನ ತಲೆ ಮೇಲೆ ಕೂರ್ಸ್ಕೋಬಾರ್ದು ಅಂತ. ಅದ್ರಲ್ಲೂ ಈ ತೆಳ್ಳಗೆ ಬೆಳ್ಳಗೆ ತುಸು ಲಕ್ಷಣವಾಗಿದ್ರಂತೂ ಮುಗ್ದೇ ಹೋಯ್ತು. ಭುವನಗಿರಿಲಿ ನಮ್ಮ ಸಂಸಾರ ನೋಡಿದ್ಯಲ್ಲ ವೆಂಕಟಾಂಬ, ದಿಕ್ಕಿಲ್ದೇ ಇರೋಳಿಗೆ ಕೆಲಸ ಕೊಟ್ಟು ತಂಗಿ ಥರ ನೋಡ್ಕೊಂಡಿದ್ಕೆ ನನ್ನ ಗಂಡನೇ ಬುಟ್ಟಿಗೆ ಹಾಕೊಂಡು ಅವಳ ಸಂಸಾರನೇ ಹೂಡ್ಬಿಟ್ಲು. ನೀನೇ ನೋಡ್ತಿದ್ಯಲ್ಲ, ಅದಕ್ಕೆ ಕೈಲಿ ಅನ್ಬಾರ್ನೆಲ್ಲ ಅನ್ಸ್ಕೊಂಡು ಅನ್ನ ತಿನ್ಬೇಕಾಗಿ ಬಂತು. ಸ್ವಲ್ಪ ಯಾಮಾರಿದ್ರು ನಿನ್ಗೂ ನನ್ ಗತಿನೇ ಬರ್ತಿತ್ತು ಅಂತೀನಿ. ಛೆಛೆ, ಎಲ್ಲ ಗಂಡಸರು ನಿನ್ ಗಂಡನ ತರ ಇರಲ್ಲ ನಾಗವೇಣಿ. ಕಟ್ಕೊಂಡ್ ಹೆಂಡತಿಗೋಸ್ಕರ ಪ್ರಾಣ ಕೊಡೋರು ಇರ್ತಾರೆ. ಎಲ್ಲರನ್ನೂ ಒಂದೇ ತಕ್ಕಡಿಗೆ ಹಾಕಿ ತೂಗ್ಬಾರ್ದು. ಮುಂದೇನಾಯ್ತು ಅಂತ ಹೇಳು. ಅದೇ ಪಾಪ ಹಾಸಿಗೆ ಹಿಡ್ದಿರೋ ಗಂಡನ್ಗೆ ಕೈ ಕೊಟ್ಟು ಅವನ್ ಯಾರೋ ಗೋಸ್ವಾಮಿ ಅನ್ನೋನಿಂದೆ ಹೊಡೋದ್ಲಂತೆ. ಊರಲ್ಲೆಲ್ಲ ಇದೇ ಸುದ್ದಿ ಅಂತೀನಿ. ಬುದ್ಧಿ ಇದ್ಯಾ ನಿನಗೆ? ಅವನು ಓದ್ತಿದ್ದಾನೆ. ಮದ್ವೆ ಆಗದಿರೋ ಹುಡುಗನ ಮುಂದೆ ಇದೆಲ್ಲ ಮಾತಾಡ್ತಾರಾ? ನಡಿ, ಒಳಗೆ ಹೋಗೋಣ.